ಹಾಯ್ ಎವ್ರಿವಾನ್, ವೆಲ್ಕಮ್ ಟು ದ NM Meteor ಚಾನಲ್. ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತಲ್ವಾ. ಲಕ್ಷ್ಮಿನ ಯಾವ ರೀತಿ ಕೂಸೋದು ಅಂತ ನೀವು ಕೂಡ ಯೋಚನೆ ಮಾಡ್ತಿರ್ತೀರಾ. ಹಾಗಾಗಿ ನಾನು ಈಸಿಯಾಗಿ ಸ್ಯಾರಿ ಉಡ್ಸೋದು ಹೇಗೆ ಅಂತ ಶೇರ್ ಮಾಡ್ತಿದ್ದೀನಿ. ಬನ್ನಿ, ಇವಾಗ ನಾನು ಪೈಥಿನಿ ಸ್ಯಾರಿ ತೊಗೊಂಡಿದ್ದೀನಿ. ಇದು ಸಾಫ್ಟ್ ಸ್ಯಾರಿ. ಇದು ಸಾಫ್ಟ್ ಆಗಿದ್ರೆ ನಿಮಗೆ ಈಸಿ ಆಗುತ್ತೆ ಪ್ಲೇಟ್ಸ್ ಎಲ್ಲ ಮಾಡಲಿಕ್ಕೆ ಮತ್ತು ನೆರಿಗೆ ಎಲ್ಲ ಮಾಡಲಿಕ್ಕೆ ನಿಮಗೆ ಆರಾಮಾಗುತ್ತೆ. ಸೊ ಅದಕ್ಕೆ ನಾನು ಆದಷ್ಟು ಸಾಫ್ಟ್ ಆಗಿರೋಂಥ ಸ್ಯಾರಿನೇ ತೊಗೊಂಡಿದ್ದೀನಿ. ನೋಡಿ ಇವಾಗ ನೆರಿಗೆ ಮಾಡ್ಕೊತಾ ಇದ್ದೀನಿ. ಒಂದೊಂದು ಈ ಥರ ನೆರಿಗೆನ ತೊಗೊಂಡು ಒಂದ್ರ ಮೇಲೆ ಒಂದು ನೆರಿಗೆನ ಈ ಥರ ಕೂಡಿಸ್ತಾ ಬರಬೇಕು. ನೋಡಿ, ಕರೆಕ್ಟಾಗಿ ತೊಗೋಬೇಕು. ಈ ಥರ ನೋಡಿ, ಒಂದೊಂದಾಗಿ ನೆರಿಗೆ ತೊಗೋತಾ ನೋಡಿ, ಈ ಥರ ಒಂದೊಂದೇ ನೆರಿಗೆ ತೊಗೊತಾ ಇದ್ದೀನಿ ಇವಾಗ. ನೋಡಿ ಇವಾಗ ನೆರಿಗೆ ಮಾಡಿ ಆಗಿದೆ. ನಾನು ಒಂದು 2 ಮೊಳ ಆಗೋಷ್ಟು ಬಿಟ್ಕೊಂಡಿದ್ದೀನಿ ಸೆರ್ಗಿಂದ. ಅದು ನನಗೆ ಸುತ್ತಲಿಕ್ಕೆ ಬೇಕಲ್ವಾ, ಅದಕ್ಕೇನೆ. ಇವಾಗ ಮೇಲೆ ನಾನು ಅದೆಲ್ಲ ನೆರಿಗೆಗೂ ನಾನು ಕ್ಲಿಪ್ನ ಹಾಕೊಂಡಿದ್ದೀನಿ. ನೋಡಿ, ಕೆಳಗಡೆನೂ ಅಷ್ಟೇ ಕ್ಲಿಪ್ನ ಹಾಕೊಂಡಿದ್ದೀನಿ, ಮಧ್ಯೆ ಕೂಡ ಕ್ಲಿಪ್ನ ಹಾಕೊಂಡಿದ್ದೀನಿ, ನೆರಿಗೆ ಅದು ಹರಡ್ಕೋಬಾರ್ದು ಅಂತ. ಇವಾಗ ನಾನು ಸೆರ್ಗಿ ಕೂಡ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು ಬಾರ್ಡ್ರ್ ಎಷ್ಟು ದೊಡ್ಡದಾಗಿರುತ್ತೆ ಅಷ್ಟು ಚಿಕ್ಕದಾಗಿ ನಾನು ನೆರಿಗೆನ ಮಾಡ್ಕೊತಾ ಇದ್ದೀನಿ ಪ್ಲೇಟ್ಸ್ನ. ಇದೇನಂದ್ರೆ ನಿಮಗೆ ಜಸ್ಟ್ ಬಾರ್ಡರ್ ಮಾತ್ರ ಕಾಣಿಸ್ಬೇಕು, ಆ ಥರ ಮಾಡ್ತಾ ಇದ್ದೀನಿ ನಾನು ನೆರಿಗೆನ ಚಿಕ್ಕದಾಗಿ ಸೆರಗನ್ನ. ನೋಡಿ, ಈ ಥರ ಸ್ಯಾರಿನ ಹರಡ್ಕೊಂಡು ನೀಟಾಗಿ ಒಬ್ಬರೇ ಮಾಡ್ಕೋಬೋದು. ನೋಡಿ, ಯಾರು ಹೆಲ್ಪು ಬೇಡ, ಅಷ್ಟು ನೀಟಾಗಿ ಮಾಡ್ಕೋಬೋದು. ನೋಡಿ ಈ ಥರ. ಆಮೇಲೆ ಈ ಥರ ನೀವು ಪಿನ್ ಮಾಡಿಟ್ಕೊಂಡ್ರೆ ಒಂದು 3 ಡೇಸ್ ಮುಂಚೆನೇ ಹಬ್ಬದ ಹೊತ್ತಿಗೆ ನಿಮಗೆ ಈಸಿ ಆಗುತ್ತೆ. ಈ ಥರ ದೇವರಿಗೆಲ್ಲ ಉಡಿಸ್ಲಿಕ್ಕೆ ಆರಾಮಾಗುತ್ತೆ. ನೋಡಿ, ಈ ಥರ ನಾನು ಇಲ್ಲಿ ಕ್ಲಿಪ್ ಹಾಕ್ಕೊತಾ ಇದ್ದೀನಿ ಮೇಲ್ಗಡೆ. ಹಾಗೆ ಇಲ್ಲಿ ಕೂಡ ನಾನು ಪಿನ್ ಹಾಕ್ಕೊತಾ ಇದ್ದೀನಿ. ಕ್ಲಿಪ್ನ ನಾನು ಎಲ್ಲೆಲ್ಲಿ ಹಾಕ್ಕೊಂಡಿದ್ದೆ ಅಲ್ಲೆಲ್ಲ ನಾನು ಪಿನ್ನ ಹಾಕ್ಕೊತೀನಿ ಆಮೇಲೆ. ನೋಡಿ, ಇವಾಗ ನಾನು ಒಂದು ತಟ್ಟೆಗೆ ಅಕ್ಕಿ ಹಾಕ್ಕೊಂಡಿದ್ದೀನಿ, ಹಾಗೆ ಬಿಂದಿಗೆ ಕೂಡ ಅಕ್ಕಿ ಹಾಕ್ಕೊಂಡಿದ್ದೀನಿ. ಕಳಸ ಉಡ್ತಾ ಇಲ್ವಲ್ಲ, ಅದಕ್ಕೆ ನೀವು ಕಳಸ ಉಡ್ದಾರ ನೀರು ಹಾಕ್ಕೊಳ್ಳಿ. ನೋಡಿ, ಒಂದು ರಿಂಗ್ ಇರುವಂಥ ಕಡ್ಡಿನ ತೊಗೊಂಡು ಆ ರಿಂಗಿಗೆ ನಾನು ದಾರ ಸುತ್ಕೊತಾ ಇದ್ದೀನಿ. ನಾನು ಇವಾಗ ಬಿಂದಿಗೆ ಹಿಂಭಾಗಕ್ಕೆ ನೋಡಿ ಟೈಟಾಗಿ ಕಟ್ಕೋಬೇಕು ಇದನ್ನ, ಯಾಕಂದರೆ ಸಾರಿ ಎಲ್ಲ ನಿಲ್ಬೇಕಲ್ವ, ಅದಕ್ಕೆ ಇದು ಟೈಟಾಗಿ ಕಟ್ಕೋಬೇಕು. ನೋಡಿ, ಈ ಥರ ಒಂದು ಸುತ್ತು ಬಂದ್ಬಿಟ್ಟು ಆಮೇಲೆ ನಾನು ಹಿಂದ್ಗಡೆ ಟೈಟಾಗಿ ಇವಾಗ ಕಟ್ಕೊತೀನಿ. ನೋಡಿ, ಈಗ ನೋಡಿ ಇವಾಗ ಕಟ್ಟಿ ಆಗಿದೆ. ಇವಾಗ ನಾನು ದೇವ್ರ ಕೂರ್ಸೋಕ್ಕೆ ಅಂತ ಒಂದು ಮಣೆನ ತೊಗೊಂಡಿದ್ದೀನಿ, ಇದನ್ನ ಇಡ್ತಾ ಇದ್ದೀನಿ. ಹಾಗೆ ಮತ್ತೆ ಸ್ವಲ್ಪ ಹೈಟ್ ಆಗಲಿ ಅಂತ ಒಂದು ಪ್ಲಾಸ್ಟಿಕ್ ಮಣೆನ ಕೂಡ ತೊಗೊಂಡಿದ್ದೀನಿ. ನೋಡಿ, ಅದನ್ನು ಕೂಡ ಇಟ್ಟಿದ್ದೀನಿ, ಹೈಟಾಗಿ ಬಂದ ನಿಮಗೆ ಚೆನ್ನಾಗಿರುತ್ತೆ ಅಂತ. ನೋಡಿ, ಇವಾಗ ಸ್ಯಾರಿನ ತೊಗೊಂಡಿದ್ದೀನಿ. ನಾನು ಎಲ್ಲೆಲ್ಲಿ ಕ್ಲಿಪ್ ಮಾಡಿದೆ ಅಲ್ಲೆಲ್ಲ ನೋಡಿ ಪಿನ್ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ನಿಮಗೆ ಒಂದೇ ಸ್ಟೆಪ್ ಬೇಕು ಅಂದರೆ ಈ ಥರ ನೀವು ಅರ್ಧಕ್ಕೇ ಫೋಲ್ಡ್ ಮಾಡಿ ಮಾಡ್ಕೋಬೋದು ಪಿನ್ ಹಾಕಿ. ನಾನು 2 ಸ್ಟೆಪ್ ಮಾಡ್ತಾ ಇದ್ದೀನಿ, ಅದಕ್ಕೆ ನೋಡಿ ಈ ಥರ ಕಾಲು ಭಾಗ ಅಷ್ಟು ತೊಗೊಂಡು ಇದನ್ನ ಇವಾಗ ಬಿಂದಿಗೆಗೆ ಸುತ್ಕೊತಾ ಇದೀನಿ. ನೋಡಿ, ಈ ಥರ ಟೈಟಾಗಿ ನಿಧಾನವಾಗಿ ಸುತ್ಕೋಬೇಕು. ನೋಡಿ, ಇವಾಗ ನಾನು 2 ಸ್ಟೆಪ್ ಅಂತ ಹೇಳಿದ್ನಲ್ಲ, ಇದೇ ನೋಡಿ, ಮೇಲ್ಗಡೆನೂ ಕೂಡ ಬಾರ್ಡರ್ ಇರುತ್ತೆ, ಕೆಳಗಡೆನೂ ಕೂಡ ಬಾರ್ಡರ್ ಇರುತ್ತೆ, 2 ಸ್ಟೆಪ್ ಬರುತ್ತೆ ನಿಮಗೆ. ನೋಡಿ, ಈ ಥರ ಪಿನ್ ತೊಗೊಂಡು ಒಂದೊಂದೇ ನೆರಿಗೆನ ನಾನು ಆ ಪಿನ್ ಒಳಗಡೆ ಸೇರಿಸ್ಕೊತಾ ಹೋಗ್ತಾ ಇದ್ದೀನಿ. ಯಾಕಂದರೆ ನಿಮಗೆ ಒಂದೇ ಸಲ ಫೋರ್ಸ್ಫುಲ್ಲಾಗಿ ಪಿನ್ ಹಾಕಕ್ಕೆ ಹೋದರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಸ್ಯಾರಿ ಕೂಡ. ಅದಕ್ಕೆ ನೋಡಿ, ಈ ಸೈಡ್ ಆಯ್ತಲ್ವಾ, ಇವಾಗ ಆ ಸೈಡ್ ಕೂಡ ನಾನು ಕೂಡಿಸ್ಕೊತಾ ಇದ್ದೀನಿ. ನೋಡಿ, ಒಂದೊಂದೇ ನೆರಿಗೆ, ಅವಾಗ ನೆರಿಗೆ ಕೂಡ ನಿಮಗೆ ಮಿಸ್ ಆಗಲ್ಲ, ಹರಡಿದಾಗ ಬಿಚ್ಕೊಳ್ಳಲ್ಲ ಸ್ಯಾರಿ ಅಂತ. ನೋಡಿ, ಈ ಥರ ನೀಟಾಗಿ ಪಿನ್ನನ್ನು ಇವಾಗ ಲಾಕ್ ಮಾಡಿಕೊಂಡ್ರೆ ಈಸಿ ಆಗೋಗುತ್ತೆ. ನೋಡಿ, ಇವಾಗ ನಾನು ಒಂದು ದಾರನ ತೊಗೊತಿದ್ದೀನಿ, ಅಲ್ಲಿಗೆ ನೀಟಾಗಿ ಕಟ್ಕೊಂಡ್ರೆ ಶೇಪು ಕೂಡ ತುಂಬಾ ಚೆನ್ನಾಗಿರುತ್ತೆ. ಟೈಟಾಗಿ ಕಟ್ಕೋಬೇಕು. ನೋಡಿ, ಇಲ್ಲಿಗೆ ಬಿಂದಿಗೆಗೆ ಸೇರಿಸಿನೇ ಕಟ್ಕೋಬೇಕು. ನೋಡಿ, ಇವಾಗ ಕಟ್ಟಿ ಆಗಿದೆ. ಇವಾಗ ನಾನು ಸೆರಗನ್ನ ಆ ಕಡೆಯಿಂದ ತೊಗೊತಾ ಇದ್ದೀನಿ, ಆ ಕಡ್ಡಿ ಮೇಲೆ ಬರಬೇಕು ಸೆರಗು. ಎಲ್ಲೆಲ್ಲಿ ಕ್ಲಿಪ್ ಹಾಕಿದೆ ಅಲ್ಲೆಲ್ಲ ಪಿನ್ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಸೆರಗು ಎಷ್ಟಿದೆ ಅಷ್ಟು ತೊಗೊಂಡಿದ್ದೀನಿ. ಇವಾಗ ನೋಡಿ, ನೀಟಾಗಿ ಈ ಥರ ಟ್ವಿಸ್ಟ್ ಮಾಡ್ಕೋಬೇಕು. ಟ್ವಿಸ್ಟ್ ಮಾಡಿ ಆ ಸೆರಗನ್ನ ಅಲ್ಲಿ ಕಡ್ಡಿ ಮೇಲೆ ಹಾಕ್ತಾ ಇದ್ದೀನಿ. ಹಾಗೆ ಒಳಗಡೆಯಿಂದ ಟ್ವಿಸ್ಟ್ ಮಾಡಿರೋ ಕಡೆ ಪಿನ್ನನ್ನು ಹಾಕೋಬೇಕು. ನೋಡಿ, ಈ ಥರ ಹೊರಗಡೆಯಿಂದ ಹಾಕಿದ್ರೆ ಕಾಣಿಸುತ್ತೆ, ಅದಕ್ಕೇನೆ. ಹಾಗೆ ಸೆರಗನ್ನು ಕೂಡ ನಾನು ಸೆಟ್ ಮಾಡ್ಕೊತಾ ಇದ್ದೀನಿ, ಬಿಂದಿಗೆ ಆದಷ್ಟು ಕಾಣದೇ ಇರಲಿ ಅಂತ. ನೋಡಿ, ಕೆಳಗಡೆ ಕೂಡ ನಾನು ಇವಾಗ ನೆರಿಗೆದು ಪಿನ್ನನ್ನು ಬಿಚ್ಕೊತಾ ಇದ್ದೀನಿ. ಇವಾಗ ಫಸ್ಟ್ ನಾನು ಕೆಳಗಡೆ ಹರಡ್ಕೊತೀನಿ, ಅದಕ್ಕೇನೆ. ನೋಡಿ, ಇವಾಗ ಒಂದೊಂದಾಗೆ ನೆರಿಗೆನ ಹರಡ್ಕೊತಾ ಬರ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಪ್ಲೇನ್ ಇದೆ ಸ್ಯಾರಿ, ಬಾರ್ಡರ್ ಇಲ್ಲ ಈ ಕಡೆ ಸೈಡು, ಅದಕ್ಕೇನೆ. ಬಾರ್ಡರ್ ಇದೆ ಇನ್ನೂ ಚೆನ್ನಾಗಿ ಬರುತ್ತೆ, ಫುಲ್ಲು ನಿಮಗೆ ಬಾರ್ಡರ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಹರಡ್ಕೊತಾ ಬರಬೇಕು ಒಂದೊಂದೇ ನೆರಿಗೆನ. ಫಸ್ಟ್ ಕೆಳಗಡೆದೆಲ್ಲ ನೆರಿಗೆನ ಮುಗಿಸ್ಕೊತಾ ಇದ್ದೀನಿ. ನೋಡಿ, ಈ ಸೈಡ್ದು.
ನೋಡಿ ಇವಾಗ ಈ ಕಡೆ ಸೈಡ್ ಎಲ್ಲ ಹಡ್ಕೊಂಡಾಗಿದೆ ನೆರಿಗೆಗಳೆಲ್ಲ. ಇವಾಗ ನಾನು ಆ ಕಡೆ ಸೈಡ್ ಕೂಡ ಹೀಗೇನೆ ಹಡ್ಕೊಂತೀನಿ ನೋಡಿ. ಒಂದೊಂದೇ ನೆರಿಗೆ ಇವಾಗ ಸ್ಪ್ರೆಡ್ ಮಾಡ್ತಾ ಬರಬೇಕು. ಈ ಥರ ನೋಡಿ, ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಬರಬೇಕು. ಇವಾಗ ಕೆಳಗಡೆ ಇರೋ ನೆರಿಗೆಗಳೆಲ್ಲ ಇವಾಗ ಸ್ಪ್ರೆಡ್ ಮಾಡಿ ಆಗಿದೆ. ಇವಾಗ ಮೇಲ್ಗಡೆ ಇರೋದನ್ನ ನಾನು ಇವಾಗ ಪಿನ್ನನ್ನು ಬಿಚ್ಕೊತಾ ಇದ್ದೀನಿ ನೋಡಿ. ಮೇಲ್ಗಡೆ ಕೂಡ ಅದೇ ಥರನೇ ನಾನು ಇವಾಗ ಹರಡ್ಕೊತೀನಿ. ಫಸ್ಟ್ ಕೆಳಗಡೆ ಹಡ್ಕೋಬೇಕು, ಆಮೇಲೆ ಮೇಲ್ಗಡೆ ಹಡ್ಕೋಬೇಕು. ನೋಡಿ ಈ ಥರ ಒಂದೊಂದಾಗೆ ನೀಟಾಗಿ ಇವಾಗ ಸ್ಪ್ರೆಡ್ ಮಾಡ್ತಾ ಬರಬೇಕು ನೋಡಿ. ನೀಟಾಗಿ ಬರಬೇಕು ನೆರಿಗೆಗಳೆಲ್ಲ ನೋಡಿ ಈ ಥರ. ನೋಡಿ ಇವಾಗ ಈ ಕಡೆ ಎಲ್ಲ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿ ಆಗಿದೆ. ಇವಾಗ ನಾನು ಈ ಸೈಡು ಕೂಡ ಹಾಗೇನೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೋಡಿ ನೆರಿಗೆಗಳೆಲ್ಲ. ನೋಡಿ ಇಲ್ಲಿ ಸ್ವಲ್ಪ ಬಾರ್ಡರ್ ಕಡಿಮೆ ಇದೆ, ಅದಕ್ಕೆ ಸ್ವಲ್ಪ ಪ್ಲೇನ್ ಬಂದಿದೆ ಸ್ಯಾರಿ ನೋಡಿ. ಬಾರ್ಡರ್ ಫುಲ್ ಇದ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಈ ತರ ಒಂದೊಂದಾಗೆ ಸ್ಪ್ರೆಡ್ ಮಾಡ್ಕೊತಾ ಬರ್ತಾ ಇದ್ದೀನಿ. ಹಾಗೆ ನೋಡಿ ಇವಾಗ ಒಂದು ದಾರದಲ್ಲಿ ನಾನು ಕಟ್ಕೊತಾ ಇದ್ದೀನಿ. ಶೇಪ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಮತ್ತೆ ನೀವು ಸೊಂಟದ ಪಟ್ಟಿ ಹಾಕಿದಾಗ ನೀಟಾಗಿ ಕೂರುತ್ತೆ ನೋಡಿ. ಈ ತರ ಟೈಟ್ ಆಗಿ ಕಟ್ಕೊತಾ ಇದ್ದೀನಿ. ಇವಾಗ ನಾನು ಸೊಂಟದ ಪಟ್ಟಿ ಕೂಡ ಅಲ್ಲಿಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಆ ದಾರ ಕಾಣದೇ ಇರೋ ಹಾಗೆ ನೋಡ್ಕೋಬೇಕು. ಸೊಂಟದ ಪಟ್ಟಿ ಸ್ವಲ್ಪ ದೊಡ್ಡದಾಗಿರುತ್ತಲ್ವಾ, ಇವಾಗ ನಾನು ಅದನ್ನ ಟೈಟಾಗಿ ತೊಗೊಂಡು ಅಲ್ಲಿ ಒಂದು ಪಿನ್ ಹಾಕ್ಕೊತಾ ಇದ್ದೀನಿ. ಆ ಕಡೆ ಈ ಕಡೆ ಸೇರಿಸ್ಬಿಟ್ಟು ಪಿನ್ ಹಾಕ್ಕೊಂಡ್ರೆ ಸೊಂಟದ ಪಟ್ಟಿ ಕೂಡ ಟೈಟಾಗಿ ಆ ದಾರದ ಮೇಲೆ ಕುತ್ಕೊಳ್ಳುತ್ತೆ ನೋಡಿ. ನೋಡಿ ಇವಾಗ ಒಂದು ಕಾಯಿಗೆ ನಾನು ಲಕ್ಷ್ಮಿ ಮುಖನ ಕಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಓಲೆ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ. ಅದನ್ನು ಇವಾಗ ಬಿಂದಿಗೆ ಮೇಲೆ ಇಟ್ಕೊತಾ ಇದ್ದೀನಿ. ಇವಾಗ ನೀಟಾಗಿ ಅದರೆಲ್ಲ ಸ್ಪ್ರೆಡ್ ಮಾಡಿ ಸೆರಗ್ನೆಲ್ಲ ನೋಡಿ. ಕಾಯಿ ಆದಷ್ಟು ಕಾಣಬಾರ್ದಲ್ವಾ, ಅದಕ್ಕೇನೆ ನೋಡಿ ಈ ಥರ ಎಲ್ಲ ನೀಟ್ ಮಾಡಿಕೊಂಡು ನೋಡಿ. ಇವಾಗ ಶಾರ್ಟ್ ಆಗಿರೋಂಥ ಸರನ ಹಾಕ್ಕೊತಾ ಇದ್ದೀನಿ. ಆದಷ್ಟು ಕಾಯಿ ಕಾಣದೇ ಇರೋ ಹಾಗೆ ಹಾಕ್ಕೋಬೇಕು ನೋಡಿ ಈ ಥರ. ಇವಾಗ ನಾನು ಮತ್ತೆ ಮಿಡಲಲ್ಲಿ ಒಂದು ಬರೋವಂಥ ಸರನ ಹಾಕ್ಕೊತಾ ಇದ್ದೀನಿ, ಮತ್ತೊಂದು ಸರನ ನೋಡಿ. ನಿಮಗೆ ಬೇಕಾಗಿರೋ ಥರ ನೀವು ಶೃಂಗಾರ ಮಾಡ್ಕೋಬೋದು. ಕೆಲವರು ಕೈ ಆಗಲಿ ಅಥವಾ ಪಾದಗಳಾಗಲಿ ಇಟ್ಕೊತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಅದನ್ನು ಕೂಡ ನೀವು ಹಾಕ್ಕೊಂಡು ಶೃಂಗಾರ ಮಾಡ್ಕೋಬೋದು ನೋಡಿ. ಇವಾಗ ನಾನು ಹೂವಿನ ಹಾರನ ಹಾಕ್ಕೊತಾ ಇದ್ದೀನಿ ಅಲಂಕಾರಕ್ಕೆ ನೋಡಿ. ಈ ಥರ ಹಾಕಿ ನೋಡಿ, ಈ ಥರ ಉಡ್ಸೋದ್ರಿಂದ ಈಸಿಯಾಗಿ ಕೂಡ ಇರುತ್ತೆ, ನಿಮಗೆ ಟೆನ್ಷನ್ನೇ ಬೇಡ ಅಲ್ವಾ. ನೀವು ಆದಷ್ಟು ಪಿನ್ನನ್ನು ಸ್ಯಾರಿದು ಒಂದು 3 days ಮುಂಚೆನೇ ಮಾಡಿಕೊಂಡ್ರೆ ಆರಾಮಾಗಿ ನೀವು ಬೇಗನೆ ಉಡ್ಸ್ಕೋಬೋದು ಹಬ್ಬದ ದಿನ. ಹಾಗೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್.